ನಾನಿವತ್ತು ಈ ಖಾರ ಆಗಿರೋ ಟೊಮ್ಯಾಟೊ ಚಟ್ನಿ ಹಂಗೆ ಕೊಬ್ಬರಿ ಚಟ್ನಿ ಮಾಡಿದ್ದೆ. ಎರಡೂ ಚಟ್ನಿ ಮಾಡೋದು ಎಷ್ಟು ಸಿಂಪಲ್ ಐತಿ, ಟೇಸ್ಟ್ ಅಷ್ಟೇ ಚಲೋ ಐತೆ. ಅದಕ್ಕೆ ಇದ್ರ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ. ಈ ಎರಡು ಚಟ್ನಿ ನಾನು ಇವತ್ತು ಸೆಟ್ ದೋಸೆ ಜೊತೆ ಸರ್ವ್ ಮಾಡಿದ್ದೆ. ಭಾಳ ಅಂದ್ರೆ ಭಾಳ ಒಳ್ಳೆ ಕಾಂಬಿನೇಷನ್ ಆಗಿತ್ತು ಸೆಟ್ ದೋಸೆ, ಕೊಬ್ಬರಿ ಚಟ್ನಿ ಮತ್ತು ಟೊಮ್ಯಾಟೊ ಚಟ್ನಿ. ಟೊಮ್ಯಾಟೊ ಚಟ್ನಿ ಅಂತೂ ಪೂರಿ, ಇಡ್ಲಿ, ದೋಸೆ ಎಲ್ಲ ಜೊತೆ ಬೆಸ್ಟ್ ಕಾಂಬಿನೇಷನ್ ಆಗುತ್ತೆ. ಬಿಸಿ ಅನ್ನ ತುಪ್ಪ ಜೊತೆ ಅಂತೂ ಮಸ್ತ್ ಆಗುತ್ತೆ. ಇನ್ನು ಕೊಬ್ಬರಿ ಚಟ್ನಿ ಅಂತೂ ನಮ್ಮ ಇಡ್ಲಿ, ದೋಸೆ, ಪಡ್ಡು, ತಾಲಿಪಟ್ಟು ಎಲ್ಲರ ಜೊತೆನೂ ಮಸ್ತ್ ಹೊಂತೈತಿ. ಬರ್ರಿ ಎರಡು ಚಟ್ನಿ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ನಮಸ್ಕಾರ, ಬನಶ್ರೀ ರೆಸಿಪಿಗೆ ಸ್ವಾಗತ. ಇಲ್ಲೇ ಪ್ಯಾನ್ ಬಿಸಿಗಿಟ್ಟು ಎಣ್ಣೆ ಕಾಸಿದ್ದೆ. ಎಣ್ಣೆ ಕಾದ್ಮೇಲೆ ಇದಕ್ಕೆ 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಜೀರಿಗೆ ಹಾಕ್ಕೊಂಡು, ಉಳ್ಳಾಗಡ್ಡಿನ ರಫ್ಲಿ ಚಾಪ್ ಮಾಡಿಕೊಂಡು, 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಂದು ಸತಿ ಚಲೋ ತಂಗ ಫ್ರೈ ಮಾಡ್ಕೊಂಡಿದ್ದೆ. ಈಗ ಇದಕ್ಕೆ 10-12 ಕೆಂಪು ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಇನ್ನೊಮ್ಮೆ ಚಲೋ ತಂಗ ಕೈ ಆಡ್ಸೀನಿ. ಈಗ ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ಕೊಂಡೇನಿ. ಬೆಳ್ಳುಳ್ಳಿ ಹಾಕ್ಕೊಂಡು ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಕಟ್ ಮಾಡಿಟ್ಟಿರೋಂಥ ಟೊಮ್ಯಾಟೊನ ಹಾಕ್ಕೊಳ್ಳೋಣ. ಟೊಮ್ಯಾಟೊನೂ ಅಷ್ಟೇ ರಫ್ಲಿ ಚಾಪ್ ಮಾಡಿ ಇಟ್ಟಿದ್ದೆ. ಒಂದು ಸತಿ ಇದನ್ನು ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಬಿಡೋಣ. ಉಪ್ಪು ಹಾಕ್ಕೊಂಡು ಒಂದು ಸತಿ ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿ ಮೇಲೆ ಒಂದು 4-5 ನಿಮಿಷ ಬೇಯಕ್ಕೆ ಬಿಟ್ಬಿಡೋಣ. ಉಪ್ಪು ಹಾಕಿರ್ತೇವಲ್ಲ, ಸೊ 4-5 ನಿಮಿಷಕ್ಕೆ ನಮ್ಮ ಟೊಮ್ಯಾಟೊ ಎಲ್ಲ ಸಾಫ್ಟಾಗಿ ಮಸ್ತಾಗಿ ಬೆಂದ್ಬಿಟ್ಟಿರ್ತೈತಿ. ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಇನ್ನೊಮ್ಮೆ ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಸ್ವಲ್ಪ ಕೊತ್ತಂಬರಿ ಬಾಡೋವರೆಗೂ ಇದನ್ನು ಬೇಯಿಸ್ಕೊಂಬಿಟ್ರೆ ನಮ್ದು ಇಲ್ಲಿ ಟೊಮ್ಯಾಟೊ ಚಟ್ನಿದು ಎಲ್ಲ ರೆಡಿ ಆಗೈತಿ. ಹುರ್ಕೊಳ್ಳೋದು ಇದನ್ನು ತಣ್ಣಗಾಗಕ್ಕೆ ಬಿಡೋಣ. ಸ್ವಲ್ಪ ಇದು ತಣ್ಣಗಾದ್ಮೇಲೆ ಇದನ್ನು ನಾವು ಮಿಕ್ಸರ್ ಒಳಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಬಿಡೋಣ. ಈಗ ಇದನ್ನು ಈ ಚಟ್ನಿಗೆ ನಾನು ಒಗ್ಗರಣೆ ಹಾಕ್ಕೊಂಬಿಟ್ಟೇನಿ. ಒಗ್ಗರಣೆಗೆ ನಾನಿಲ್ಲಿ ಉದ್ದಿನಬೇಳೆ, ಕರಿಬೇವು, ಕೆಂಪು ಮೆಣಸಿನ್ಕಾಯಿ, ಸಾಸಿವೆ ಮತ್ತು ಹಿಂಗೆ ಹಾಕಿ ಒಗ್ಗರಣೆ ಮಾಡಿಟ್ಟಿದ್ದೆ. ಒಗ್ಗರಣೆ ಹಾಕಿ ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಟ್ರೆ ನಮ್ದು ಟೊಮ್ಯಾಟೊ ಚಟ್ನಿ ರೆಡಿ ಆಗೈತಿ ಫ್ರೆಂಡ್ಸ್. ಈಗ ನಾವು ಕೊಬ್ಬರಿ ಚಟ್ನಿ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಬರ್ರಿ. ಮಿಕ್ಸರ್ ಜಾರ್ ಒಳಗೆ ಫ್ರೆಶ್ ಆಗಿ ಹೆರ್ದಿಟ್ಟಿರೋಂಥ ಕೊಬ್ಬರಿ ಚಟ್ನಿ ಹಾಕ್ಕೊಂಡೇನಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೇನಿ ಖಾರಕ್ಕೆ ತಕ್ಕಂಗೆ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಫ್ರೆಶ್ ಆಗಿರೋ ಪುದೀನ ಕೊತ್ತಂಬರಿ ಜೊತೆ ಬೆಳ್ಳುಳ್ಳಿ, ಶುಂಠಿ ಹಾಕ್ಕೊಂಡೇನಿ. ಹಂಗೊಂದು ಅರ್ಧ ಸ್ಪೂನಷ್ಟು ಇದಕ್ಕೆ ಜೀರಿಗೆ ಹಾಕ್ಕೊಂಡೇನಿ. ಒಂದು 3-4 ಟೇಬಲ್ ಸ್ಪೂನ್ ಆಗುವಷ್ಟು ಪುಟಾಣಿನ ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ ಸಕ್ಕರೆ, ನಿಂಬೆ ರಸ ಹಾಕ್ಕೊಂಡು ಈಗ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನಮ್ಗೆ ಚಟ್ನಿನ ಫೈನ್ ಪೇಸ್ಟ್ ಮಾಡ್ಕೊಂಬಿಡೋಣ. ಅಂದ್ರೆ ನಮ್ದಿಲ್ಲೇ ಕೊಬ್ಬರಿ ಚಟ್ನಿನೂ ರೆಡಿ ಆಗೈತಿ. ಕೊಬ್ಬರಿ ಚಟ್ನಿಗೂ ನಾನು ಒಗ್ಗರಣೆ ಆಲ್ರೆಡಿ ಮಾಡಿಟ್ಟಿದ್ದೆ. ಅದಕ್ಕೆ ಉದ್ದಿನಬೇಳೆ, ಸಾಸಿವೆ, ಕರಿಬೇವು ಮತ್ತು ಹಿಂಗೆ ಹಾಕ್ಕೊಂಡು ಒಗ್ಗರಣೆ ಮಾಡಿದ್ದೆ. ಒಗ್ಗರಣೆ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೆ ನಮ್ಮದೇ ಚಟ್ನಿನೂ ಕೊಬ್ಬರಿ ಚಟ್ನಿನೂ ರೆಡಿ ಆಗೈತಿ. ಟ್ರೈ ಮಾಡಿ ನೋಡಿರಿ, ಎರಡು ಹೆಂಗೆ ಟೇಸ್ಟ್ ಇತ್ತಂತ ಹೇಳ್ರಿ.